ಸಂತರ ಶಿಭುವನದಿಂದ ಇಳಿಗಿಳಿದು ಬಂದ ಶ್ರೀ ಗುರುದೇವನ ಕಂದ ವಿವೇಕಾನಂದ ಸಂತರ ಶಿಭುವನದಿಂದ. ನಾನು ಎಸ್ ರಮೇಶ್, ನಿವೃತ್ತ ಕನ್ನಡ ಉಪನ್ಯಾಸಕ, ಮೈಸೂರಿನ ಪ್ರತಿಷ್ಠಿತ ಶ್ರೀ ರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ 33 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಈಗ ನಿವೃತ್ತಿ ಜೀವನ ನಡೆಸುತ್ತಿದ್ದೇನೆ. ಸ್ವಾಮಿ ವಿವೇಕಾನಂದರ ಕೆಲವು ವಿಚಾರಧಾರೆಯನ್ನು ತಮ್ಮೊಡನೆ ಹಂಚಿಕೊಳ್ಳಲು ಬಂದಿದ್ದೇನೆ. ಈ ದೇಶ ಕಂಡ ಮಹಾನ್ ವ್ಯಕ್ತಿಗಳಲ್ಲಿ ಸ್ವಾಮಿ ವಿವೇಕಾನಂದರು ಪ್ರಮುಖರು. ಸ್ವಾಮಿ ವಿವೇಕಾನಂದರೇ ತಮ್ಮ ಒಂದು ಲೇಖನದಲ್ಲಿ ಹೀಗೆ ಹೇಳಿದ್ದಾರೆ: ಭಾರತಾಂಬೆಗೆ ಮಹಾನ್ ವ್ಯಕ್ತಿಗಳಿಗೆ ಜನ್ಮ ಕೊಡುವುದು ಅಪರೂಪದ ಕಾರ್ಯವಲ್ಲ. ಈ ಮಾತಿನ ಅರ್ಥ ಏನೆಂದರೆ, ಭಾರತೀಯ ಪರಂಪರೆಯನ್ನು ನೋಡಿದಾಗ ಮಹಾನ್ ವ್ಯಕ್ತಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಸಿಗುತ್ತಾರೆ. ಮಹಾತ್ಮ ಗಾಂಧೀಜಿ ಆಗಿರಬಹುದು, ವಿವೇಕಾನಂದರ ಗುರುಗಳಾಗಿರುವಂತಹ ರಾಮಕೃಷ್ಣ ಪರಮಹಂಸರಾಗಿರ್ಬೋದು, ಅರವಿಂದ ಘೋಷರಾಗಿರ್ಬೋದು. ನಾವು ಸಾಕಷ್ಟು ಮಹಾತ್ಮರನ್ನು ನಮ್ಮ ಇತಿಹಾಸದಲ್ಲಿ, ನಮ್ಮ ಭವ್ಯ ಭಾರತದ ಇತಿಹಾಸದಲ್ಲಿ ಮೇಲಿಂದ ಮೇಲೆ ನೋಡುತ್ತೇವೆ. ಈಗ ಸ್ವಾಮಿ ವಿವೇಕಾನಂದರ ಕೆಲ ಚಿಂತನೆಗಳ ಕಡೆ ಗಮನ ಹರಿಸೋಣ. ಸ್ವಾಮೀಜಿ ಮೇಲಿಂದ ಮೇಲೆ ಹೇಳುವಂತಹ ಮಾತು, ವ್ಯಕ್ತಿ ಒಬ್ಬನಲ್ಲಿ ಅಪಾರವಾದ ಶಕ್ತಿ ಇರುತ್ತದೆ. ಆ ಶಕ್ತಿಯನ್ನು ಅವನು ಬಹಳ ಬೇಗ ಕಂಡುಕೊಳ್ಳಬೇಕು. ಸ್ವಾಮೀಜಿಯವರಿಗೆ ಯುವಶಕ್ತಿಯ ಬಗ್ಗೆ ಅಪಾರವಾದ ನಂಬಿಕೆ. ಸ್ವಾಮಿ ವಿವೇಕಾನಂದರು ಮೇಲಿಂದ ಮೇಲೆ ಹೇಳಿದಂತಹ ಅತ್ಯಂತ ಪ್ರಮುಖವಾದ ಸಂಗತಿ ಎಂದರೆ, ವ್ಯಕ್ತಿಯೊಳಗೆ ಸುಪ್ತವಾಗಿರುವ ಅದಮ್ಯವಾದ ಚೈತನ್ಯ, ಅಪಾರವಾದ ಶಕ್ತಿಯನ್ನು ಜಾಗೃತಗೊಳಿಸಿಕೊಳ್ಳಬೇಕು. ಅದನ್ನು ಯೋಗ್ಯವಾದಂತಹ ಉದ್ದೇಶಕ್ಕೆ ಬಳಸಬೇಕು. ಸ್ವಾಮೀಜಿಗೆ ದೌರ್ಬಲ್ಯದ ಮಾತನಾಡುವವರ ಬಗ್ಗೆ ಸಹನೆ ಇರಲಿಲ್ಲ. ದೌರ್ಬಲ್ಯದ ಬಗ್ಗೆ ಯಾರು ಮಾತನಾಡ್ತಾರೋ, ಯಾರು ದೌರ್ಬಲ್ಯಗಳನ್ನು ಮತ್ತೊಬ್ಬರಿಗೆ ಪ್ರಚಾರ ಮಾಡ್ತಾರೋ ಅಂಥವರಿಂದ ದೂರ ಇರಿ ಎನ್ನುವಂತಹ ಮಾತನ್ನು ಹೇಳ್ತಾ ಇದ್ರು. ಅವರು ಹೇಳ್ತಾರೆ, ಸ್ವಾಮೀಜಿ, ಎಂದಿಗೂ ದುರ್ಬಲನಾಗದಿರು, ನೀನು ಸದಾ ಶಕ್ತನಾಗಿರಬೇಕು. ಏಕೆಂದರೆ ಅಪರಿಮಿತ ಶಕ್ತಿ ನಿನ್ನಲ್ಲಿ ಅಡಗಿದೆ. ಶಕ್ತಿ ಶಕ್ತಿ ಶಕ್ತಿ. ಜೀವನದಲ್ಲಿ ನಮಗೆ ಅತ್ಯಗತ್ಯವಾಗಿ ಬೇಕಾಗಿರುವುದು ಇದು ಶಕ್ತಿ. ಏಕೆಂದರೆ ದೌರ್ಬಲ್ಯವೇ ನಮ್ಮೆಲ್ಲ ಪಾಪಗಳಿಗೂ ದುಃಖಗಳಿಗೂ ಮೂಲ ಕಾರಣ. ದೌರ್ಬಲ್ಯದಿಂದ ಮೌಢ್ಯ ಕವಿಯುತ್ತದೆ, ಮೌಢ್ಯದ ದೆಸೆಯಿಂದ ದುಃಖ ಆವರಿಸುತ್ತದೆ. ಸ್ವಾಮಿ ವಿವೇಕಾನಂದರು ಅತ್ಯಂತ ಪ್ರಮುಖವಾಗಿ ಹೇಳುವಂತಹ ಸಂಗತಿ, ಈ ದೌರ್ಬಲ್ಯದಿಂದ ಕಾರಣದಿಂದಲೇ ನಾವು ಪಾಪ ಕಾರ್ಯಗಳನ್ನು ಮಾಡುವುದು, ನಮ್ಮ ಬಗ್ಗೆ ನಾವು ವಿಶ್ವಾಸವನ್ನು ಕಳೆದುಕೊಳ್ಳುವುದು. ಸ್ವಾಮಿ ವಿವೇಕಾನಂದರ ಮಾತು ಪ್ರಸ್ತುತ ಸನ್ನಿವೇಶದಲ್ಲಿ ಅತ್ಯಂತ ಮುಖ್ಯವಾಗಿರುವುದು. ಏಕೆಂದರೆ ಮನುಷ್ಯ ಹಲವಾರು ಖಿನ್ನತೆಗಳಿಗೆ ಒಳಗಾಗಿದ್ದಾನೆ. ಮನುಷ್ಯ ತನ್ನ ಮೇಲೆ ತಾನು ವಿಶ್ವಾಸವನ್ನು ಕಳೆದುಕೊಂಡಿರುವುದರಿಂದ ಅವನು ಯಾವುದರಲ್ಲೂ ನಂಬಿಕೆಯನ್ನು ಉಳಿಸ್ಕೊತಾ ಇಲ್ಲ. ಈ ರೀತಿ ವಿಶ್ವಾಸ ಕಳೆದುಕೊಂಡಂತಹ ಮನುಷ್ಯ ಅವನಿಗೆ ಅವನು ಹೊರೆಯಾಗುವುದರ ಜೊತೆಗೆ ಸಮಾಜಕ್ಕೂ ಒಂದು ಹೊರೆಯಾಗಿ ನಿಲ್ಲುತ್ತಾನೆ. ಈಗ ಬಹಳ ಮುಖ್ಯವಾಗಿ, ಅದರಲ್ಲೂ ವಿಶೇಷವಾಗಿ ಯುವಕರಲ್ಲಿ ಆಗಬೇಕಾದದ್ದು ಅವರಲ್ಲಿ ಇರುವಂತಹ ಶಕ್ತಿಯ ಜಾಗೃತೆ. ಸ್ವಾಮೀಜಿ ಹೇಳ್ತಾರೆ, ಸದಾ ನಿನ್ನ ಮನಸ್ಸು ಶಕ್ತಿಪೂರ್ಣವಾಗಿರುವಂತೆ ನೋಡಿಕೋ. ನಿನ್ನ ಮಾತುಗಳಲ್ಲಿ ಸದಾ ಶಕ್ತಿಯೇ ಚಿಮ್ಮುತ್ತಿರಲಿ. ನಾನು ದುರ್ಬಲ, ನನ್ನ ಕೈಯಲ್ಲಿ ಏನಾಗುತ್ತದೆ ಎಂದು ಅಪ್ಪಿತಪ್ಪಿಯೂ ಹೇಳಬೇಡ. ನಿನ್ನಲ್ಲಿರುವ ಶಕ್ತಿಯ ಬಗ್ಗೆ ನಿನಗೆ ಗೊತ್ತಿರಲಿ. ನಮ್ಮ ದೌರ್ಬಲ್ಯದಿಂದ ಕಾರಣವೇ ನಾವು ಇತರರನ್ನು ದ್ವೇಷಿಸುವುದು,
ಇತರರ ಬಗ್ಗೆ ಇಲ್ಲ ಸಲ್ಲದ ಅಪಪ್ರಚಾರ ಮಾಡುವುದು, ಇದೆಲ್ಲದಕ್ಕೂ ಕಾರಣ ಅಂದರೆ ನಮ್ಮಲ್ಲಿರುವ ನಕಾರಾತ್ಮಕ ಆಲೋಚನೆಗಳಿಗೆ ಕಾರಣ ನಮ್ಮಲ್ಲಿರುವ ದೌರ್ಬಲ್ಯ. ಈ ದೌರ್ಬಲ್ಯದಿಂದ ನಾವು ಹೊರಗಡೆ ಬಂದು ನಮ್ಮಲ್ಲಿ ಸುಪ್ತವಾಗಿರುವಂತಹ ಅಪಾರವಾದ ಶಕ್ತಿಯನ್ನು ಜಾಗೃತಗೊಳಿಸಿಕೊಳ್ಳಬೇಕು. ಈ ಶಕ್ತಿಯನ್ನು ಯೋಗ್ಯವಾದ ಉದ್ದೇಶಕ್ಕೆ ನಾವು ಬಳಸಿಕೊಳ್ಳಬೇಕು. ಸ್ವಾಮೀಜಿ ಎರಡು ಮಾತನ್ನು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ, ಗುರಿ ಮತ್ತು ಮಾರ್ಗ. ನಾವು ಉನ್ನತವಾದ ಸಾಧನೆಯನ್ನು ಮಾಡಬೇಕು, ಅತ್ಯುನ್ನತವಾದ ಗುರಿಯನ್ನು ಮುಟ್ಟಬೇಕು ಹೇಗೆ ಅನ್ಕೊಳ್ತೀವೋ ಅದೇ ರೀತಿ ನಾವು ಯಾವ ಮಾರ್ಗದಲ್ಲಿ ಆ ಗುರಿಯನ್ನು ತಲುಪ್ತೇವೆ ಅನ್ನೋದು ಸಹ ಮುಖ್ಯ. ಸ್ವಾಮಿ ವಿವೇಕಾನಂದರು ಶ್ರೀಕೃಷ್ಣ ಗೀತೆಯಲ್ಲಿ ಹೇಳಿರುವಂತಹ ಕರ್ಮಯೋಗದ ಮಹತ್ವವನ್ನು ತಮ್ಮ ಹಲವಾರು ಉಪನ್ಯಾಸಗಳಲ್ಲಿ ಒತ್ತಿ ಹೇಳಿದ್ದಾರೆ. ಸ್ವಾಮೀಜಿ ಹೇಳೋದು, ಗುರಿಯನ್ನು ನೀನು ಸಾಧಿಸಬೇಕಾದರೆ ಯಾವುದೇ ವಾಮ ಮಾರ್ಗವನ್ನು ಹಿಡಿಬೇಡ. ಈಗ ಸ್ಪರ್ಧಾತ್ಮಕವಾದ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅಂದರೆ ನಮಗೆ ಫಲಿತಾಂಶ, ಯಶಸ್ಸು, ಗುರಿ ಮಾತ್ರ ಮುಖ್ಯ ಆಗ್ತಾ ಇದೆ. ಇಂತಹ ಸನ್ನಿವೇಶದಲ್ಲಿ ನಾವು ಗುರಿಯನ್ನು ತಲುಪುವುದಕ್ಕೆ, ಯಶಸ್ಸನ್ನು ಪಡೆಯೋದಕ್ಕೆ ಕೆಲವೊಮ್ಮೆ ಅಧರ್ಮದ ಮಾರ್ಗಗಳನ್ನು, ಸಮಾಜ ಯಾವ ಮಾರ್ಗವನ್ನು ಪಾಪ ಮಾರ್ಗ, ಯಾವ ಮಾರ್ಗ ಅನ್ಯಾಯದ ಮಾರ್ಗ ಅಂತ ಅಂದಿರುತ್ತೋ ಆ ಮಾರ್ಗದಲ್ಲಿ ಚಲಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಬಹಳ ಜನ ಚಲಿಸ್ತಾ ಇರೋದು ಸಹ ಈ ಸಮಾಜದ ದೊಡ್ಡ ದುರಂತವೂ. ಸ್ವಾಮಿ ವಿವೇಕಾನಂದರಿಗೆ ಅಪಾರವಾದ ಓದಿನ ಜೊತೆಗೆ ವೈಯಕ್ತಿಕ ಜೀವನದಲ್ಲಿ ಹಲವಾರು ಸಂಕಟಗಳನ್ನು, ಅವಮಾನಗಳನ್ನು ಎದುರಿಸಿದರು. ಸ್ವಾಮಿ ವಿವೇಕಾನಂದರ ಚಿಂತನೆಗಳು ರೂಪುಗೊಂಡಿರುವುದು ಮೊದಲನೇದಾಗಿ ಅವರ ವೈಯಕ್ತಿಕ ಜೀವನದಲ್ಲಿ ಅನುಭವಿಸಿರುವ ಅಪಮಾನ, ನಷ್ಟ, ನೋವು, ಸಂಕಟಗಳು. ಎರಡನೇದಾಗಿ ಅವರ ಅಪಾರವಾದ ವಿದ್ವತ್ತು, ಇತಿಹಾಸ, ಭಾರತೀಯ ಸಂಸ್ಕೃತಿ, ಭಾರತೀಯ ಮತ್ತು ಪಾಶ್ಚಾತ್ಯ ತತ್ವಶಾಸ್ತ್ರಗಳು, ದರ್ಶನಶಾಸ್ತ್ರ, ಆಮೇಲಿಂದ ಇಡೀ ಭಾರತವಲ್ಲದೆ ವಿಶ್ವದ ಬೇರೆ ಬೇರೆ ದೇಶಗಳನ್ನು ಅವರು ಸಂಚಾರ ಮಾಡಿರೋದು. ನಾನು ಮತ್ತೊಮ್ಮೆ ಹೇಳ್ತೀನಿ, ವೈಯಕ್ತಿಕ ಜೀವನದ ನೋವು, ಸಂಕಟ, ಅಪಮಾನಗಳು, ಅಪಾರವಾದಂತಹ ವಿದ್ವತ್ತು, ಆಮೇಲೆ ಹಲವಾರು ಪ್ರದೇಶಗಳನ್ನು ಅವರು ಸಂಚಾರ ಮಾಡಿರೋದ್ರಿಂದ ಅವರಿಗೆ ಒಂದು ಸ್ಪಷ್ಟವಾದ ಚಿಂತನೆ ಇತ್ತು. ಇದೆಲ್ಲದಕ್ಕಿಂತಲೂ ಮುಖ್ಯವಾಗಿ ವೈಯಕ್ತಿಕ ಜೀವನದ ಸಂಕಷ್ಟಗಳು, ಅಪಾರವಾದ ವಿದ್ವತ್ತು, ಹಲವಾರು ಪ್ರದೇಶಗಳನ್ನು ನೋಡಿ ಜನರ ಸಂಕಷ್ಟಗಳನ್ನು ತಮ್ಮ ನೈಜ ದೃಷ್ಟಿಯಿಂದ ನೋಡಿರುವ ಎಲ್ಲದರ ಜೊತೆಗೆ ವಿವೇಕಾನಂದರಲ್ಲಿ ನಾವು ಬಹುಮುಖ್ಯವಾಗಿ ಗಮನಿಸಬೇಕಾದದ್ದು ಮಾತೃ ಹೃದಯ. ಒಂದು ತಾಯಿಯ ಹೃದಯವನ್ನು ಅವರಲ್ಲಿ ನಾವು ನೋಡ್ತೀವಿ. ಅವರ ಚಿಂತನೆಗಳನ್ನು ಈಗ ನಾವು ಕೇಳಿದ್ರು ಅಥವಾ ಓದಿದ್ರು ಅಥವಾ ಅವರ ಚಿಂತನೆಗಳನ್ನು ಕುರಿತು ನಾವು ಮೇಲಿಂದ ಮೇಲೆ ಯೋಚನೆ ಮಾಡ್ತಾ ಇದ್ದಾಗ ನಮಗೆ ಅನಿಸೋದೇನು ಅಂತಂದರೆ, ನಮ್ಮ ಬಗ್ಗೆ ಅಪಾರ ಕಾಳಜಿ ಇರುವಂತಹ ಒಬ್ಬ ಆತ್ಮೀಯ ವ್ಯಕ್ತಿ ನಮ್ಮ ಜೊತೆ ಸಂಭಾಷಣೆಯನ್ನು ಮಾಡ್ತಾ ಇದ್ದಾನೆ. ಕುಗ್ಗಿ ಹೋಗಿರುವಂತಹ ವ್ಯಕ್ತಿಗೆ ಮತ್ತೊಮ್ಮೆ ಅವನಲ್ಲಿ ಉತ್ಸಾಹ ಬರೋ ಹಾಗೆ ಸ್ವಾಮೀಜಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತು ನಮಗೆ ಗೊತ್ತಾಗುತ್ತೆ. ಸ್ವಾಮೀಜಿಗೆ ಅಮೇರಿಕಾಗೆ ಹೋದಾಗಲಿ, ಅಲ್ಲಿಯ ಬೇರೆ ಬೇರೆ ಸನ್ನಿವೇಶಗಳನ್ನ ಎದುರಿಸೋದಾಗಲಿ ಬಹಳಷ್ಟು ಸಂಕಷ್ಟದ ಸಂದರ್ಭ. ಅವರು ನಡೆದಂತಹ ದಾರಿ ಸುಲಭವಾಗಿರಲಿಲ್ಲ, ಅಥವಾ ಆಡು ಮಾತಿನಲ್ಲಿ ಹೇಳುವ ಹಾಗಿದ್ದರೆ ಹೂವಿನ ಹಾಸಿಗೆ ಇರಲಿಲ್ಲ. ಅವರು ಪ್ರತಿ ಹಂತದಲ್ಲಿಯೂ ಮುಳ್ಳುಗಳನ್ನು ಮೆಟ್ಟಿಕೊಂಡೇ ನಡೆಯಬೇಕಾಯಿತು. ಸ್ವಾಮೀಜಿ ಅದಕ್ಕೆ ಹೇಳ್ತಾರೆ, ಸಂಕಷ್ಟದ ದಾರಿಯಲ್ಲಿ ನಡೆದಾಗ ಮಾತ್ರ ನಮಗೆ ನಿಜವಾದ ಯಶಸ್ಸು ದೊರೆಯುತ್ತೆ ಅಂತ. ಸ್ವಾಮೀಜಿ ತುಂಬ ಚೆನ್ನಾಗಿ ಹೇಳ್ತಾರೆ. ಒಂದು ಕಡೆ ನಮಗೆ ಸುಖ ಕಲಿಸೋಕ್ಕಿಂತ ದುಃಖ ಕಲಿಸುವ ಪಾಠ, ಹೊಗಳಿಕೆ ಕಲಿಸೋಕ್ಕಿಂತ ತೆಗಳಿಕೆ ಕಲಿಸುವ ಪಾಠ, ಲಾಭ ಕಲಿಸೋಕ್ಕಿಂತ ನಷ್ಟ ಕಲಿಸುವ ಪಾಠ ಬಹಳ ಮುಖ್ಯವಾದದ್ದು. ಸ್ವಾಮಿ ವಿವೇಕಾನಂದರು ಯಾಕೆ ಈ ಮಾತನ್ನು ಹೇಳ್ತಾ ಇದ್ರು ಅಂದರೆ, ಭಾರತೀಯ ಜನಜೀವನವನ್ನು
ಭಾರತೀಯರ ಸಂಕಷ್ಟಗಳನ್ನು, ಭಾರತೀಯರ ಮೌಢ್ಯವನ್ನು ಬಹಳ ಹತ್ತಿರದಿಂದ, ಅಪಾರವಾದ ಕಾಳಜಿಯಿಂದ, ಅಪಾರವಾದ ನೋವಿನಿಂದ ನೋಡಿದರು. ಸ್ವಾಮೀಜಿಗೆ ಅಮೇರಿಕಾದಲ್ಲಿ ಅಷ್ಟು ದೊಡ್ಡ ಮಟ್ಟದ ಯಶಸ್ಸು, ಪ್ರಚಾರ, ಖ್ಯಾತಿ, ಪ್ರಸಿದ್ಧತೆ ಎಲ್ಲ ಸಿಕ್ಕಿದ್ರು ಸಹಿತ ಯಾಕೆ ಅವರು ಆ ಭೋಗದ ಜೀವನವನ್ನು ಅನುಭವಿಸೋದಕ್ಕೆ ಒಪ್ಪಲಿಲ್ಲ ಅಂತಂದರೆ, ಅವರಲ್ಲಿ ಒಳಗಡೆ ಇರುವಂತಹ ಮಾತೃಹೃದಯ. ನನಗೆ ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಿದೆ ಅಮೆರಿಕ, ಆದರೆ ನನ್ನ ಕೋಟ್ಯಂತರ ಜನರು, ಭಾರತೀಯ ಸಹೋದರ ಸಹೋದರಿಯರು ಅಪಾರವಾದ ಸಂಕಷ್ಟದಲ್ಲಿ, ಅಪಾರವಾದ ನೋವಿನಲ್ಲಿ, ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಅವರು ಸಂಕಷ್ಟದಲ್ಲಿ ಇರಬೇಕಾದ್ರೆ ನಾನು ಈ ವೈಭವದ ಜೀವನವನ್ನು ಹೇಗೆ ಮಾಡಲಿ? ಈ ಸ್ವಾಮಿ ವಿವೇಕಾನಂದರ ತತ್ವಗಳು ಯಾಕೆ ಸಾರ್ವಕಾಲಿಕವಾಗಿ ಮುಖ್ಯವಾಗುತ್ತೆ ಅಂತಂದರೆ, ಅದು ಕೇವಲ ಶಬ್ದಗಳ ಆಡಂಬರ ಅಲ್ಲ, ಅದು ಕೇವಲ ಮಾತಿನ ಮೆರವಣಿಗೆ ಅಲ್ಲ. ಪ್ರತಿ ಮಾತಿನ ಹಿಂದೆ, ಪ್ರತಿ ಚಿಂತನೆ ಹಿಂದೆ ಸ್ವಾಮಿ ವಿವೇಕಾನಂದರಿಗೆ ಜನರನ್ನು ಮೇಲೆತ್ತಬೇಕೆನ್ನುವ ಅಪಾರವಾದ ಕಾಳಜಿ, ಮಾತೃಹೃದಯ. ಸ್ವಾಮಿ ವಿವೇಕಾನಂದರಲ್ಲಿ ಇದ್ದದ್ದು ಮಾತೃಹೃದಯ. ತಾಯಿ ತನ್ನ ಮಕ್ಕಳ ಸಂಕಷ್ಟದಲ್ಲಿ ಯಾವ ರೀತಿ ಇರ್ತಾಳೋ, ತನ್ನ ಮಕ್ಕಳ ಸಂಕಷ್ಟಕ್ಕೆ ಯಾವ ರೀತಿ ಸ್ಪಂದಿಸ್ತಾಳೋ, ಅದೇ ರೀತಿ ಸ್ವಾಮಿ ವಿವೇಕಾನಂದರು ಅಪಾರವಾದಂತಹ ಸಂಕಷ್ಟಕ್ಕೆ ಒಳಗಾಗಿರುವ ಕೇವಲ ಭಾರತೀಯರಲ್ಲ, ವಿಶ್ವದ ಯಾವುದೇ ವ್ಯಕ್ತಿಯಾಗಿರ್ಬೋದು, ಅವನು ನೋವಿನಿಂದ, ಖಿನ್ನತೆಯಿಂದ ಒಳಗಾಗಿದ್ದರೆ ಅವನು ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳನ್ನು ತೆಗೆದುಕೊಳ್ಬೇಕು. ಏಕೆಂದರೆ ಸ್ವಾಮಿ ವಿವೇಕಾನಂದರ ವಿಚಾರಧಾರೆ ಕೊಡುವಂತಹ ವಿಶ್ವಾಸ, ಭರವಸೆ ಬೇರೆ ಯಾವುದು ಕೊಡೋಕ್ಕಾಗಲ್ವೇನೋ ಅನ್ನೋಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿದೆ. ಇಲ್ಲಿ ನಾವು ಗಮನಿಸಬೇಕಾದದ್ದೇನು ಅಂತಂದರೆ, ಸ್ವಾಮಿ ವಿವೇಕಾನಂದರು ಬಹಳ ವಿಸ್ತಾರವಾಗಿ ಅಧ್ಯಯನ ಮಾಡಿದರು. ಅವರು ಭಾರತೀಯ ತತ್ವಶಾಸ್ತ್ರವನ್ನು, ಪ್ರಸ್ಥಾನತ್ರಯಗಳು ಅಂತ ನಾವು ಹೇಳ್ತೀವಲ್ಲ, ಬ್ರಹ್ಮಸೂತ್ರ, ಭಗವದ್ಗೀತೆ, ಉಪನಿಷತ್ತು, ಈ ಮೂರನ್ನು ಆಳವಾಗಿ ಅಧ್ಯಯನ ಮಾಡಿದರು. ಸ್ವಾಮೀಜಿಗೆ ಬೆಂಗಾಲಿ ಒಳಗೆ, ಇಂಗ್ಲಿಷ್ ಒಳಗೆ ಯಾವ ರೀತಿ ಘನವಾದ ಪಾಂಡಿತ್ಯ ಇತ್ತೋ ಅಷ್ಟೇ ಪಾಂಡಿತ್ಯ ಸಂಸ್ಕೃತದಲ್ಲೂ ಇತ್ತು. ಸಂಸ್ಕೃತ ಸಾಹಿತ್ಯವನ್ನು, ಈ ನಮ್ಮ ಆಧ್ಯಾತ್ಮಿಕ ಪರಂಪರೆಯನ್ನು ಆಳವಾಗಿ ಅಧ್ಯಯನ ಮಾಡಿದರು. ಸ್ವಾಮೀಜಿಗೇನು ಅಂತಂದರೆ, ನಮ್ಮ ಭಾರತೀಯ ಆಧ್ಯಾತ್ಮಿಕ ಪರಂಪರೆ ಅತ್ಯಂತ ಉನ್ನತ ಆದರ್ಶಗಳನ್ನು ಕೊಟ್ಟಿದೆ. ವಿಶೇಷವಾಗಿ ಉಪನಿಷತ್ತು ಬಹಳ ಅತ್ಯುತ್ತಮವಾದ ಸಂದೇಶವನ್ನು ಕೊಟ್ಟಿದೆ. ಸಂಕಷ್ಟಕ್ಕೆ ಒಳಗಾದಂತಹ ಮನುಷ್ಯನಿಗೆ ಉಪನಿಷತ್ತುಗಳು ಬಹಳ ಸ್ಪಷ್ಟವಾದ ಭರವಸೆಯನ್ನು ಕೊಡುತ್ತೆ. ಅದಲ್ಲದೆ ಉಪನಿಷತ್ತುಗಳು ಮನುಷ್ಯನನ್ನು ಅಧೋಗತಿಯಿಂದ ಉನ್ನತ ಸ್ಥಿತಿಗೆ ಎತ್ತತ್ತೆ ಅನ್ನೋದ್ರ ಬಗ್ಗೆ ಬಹಳ ದೃಢವಾದ ನಂಬಿಕೆ ಇತ್ತು. ಆದರೆ ದುರಂತ ಏನು ಅಂತಂದರೆ, ನಮ್ಮ ಭಾರತದ ಹಲವಾರು ಮೌಢ್ಯ ಆಚರಣೆಗಳು, ಮೂಢನಂಬಿಕೆಗಳು ನಿಜವಾದ ಆಧ್ಯಾತ್ಮಿಕ ಸತ್ಯಗಳನ್ನು ಮುಚ್ಚಿಟ್ಬಿಟ್ಟಿತ್ತು. ಈ ಹಲವಾರು ಮೌಢ್ಯ ಆಚರಣೆಗಳೇ ಬಹಳ ಮುಖ್ಯವಾಗಿ ನೈಜವಾದ, ರತ್ನಪ್ರಾಯವಾದಂತಹ ಆಧ್ಯಾತ್ಮಿಕ ಸಂಪತ್ತು ಮರೆಯಾಗಿತ್ತು. ಸ್ವಾಮೀಜಿಗೆ ಅದರ ಬಗ್ಗೆ ಅಪಾರವಾದಂತಹ ಒಂದು ನೋವಿತ್ತು. ನಾವು ನಮ್ಮ ಜನರಿಗೆ ನಿಜವಾದಂತಹ, ನೈಜವಾದಂತಹ ಚಿಂತನೆಗಳನ್ನು ಕೊಡಬೇಕು, ನಮ್ಮ ಭಾರತೀಯ ಪರಂಪರೆಯನ್ನು ಕೊಡಬೇಕು. ಸ್ವಾಮೀಜಿ ಅದಕ್ಕೆ ಹೇಳ್ತಾ ಇದ್ರು, ನಾವು ಪಾಶ್ಚಾತ್ಯ ದೇಶದಿಂದ ತಂತ್ರಜ್ಞಾನವನ್ನು, ವಿಜ್ಞಾನವನ್ನು, ಆ ಕ್ಷೇತ್ರದಲ್ಲಿ ಆಗಿರುವಂತಹ ಸಂಶೋಧನೆಗಳನ್ನು ನಾವು ತೆಗೆದುಕೊಳ್ಳೋಣ. ನಮ್ಮಲ್ಲಿ ಇರುವಂತಹ ಶ್ರೀಮಂತವಾದ ಆಧ್ಯಾತ್ಮಿಕ ಪರಂಪರೆಯನ್ನು, ಉನ್ನತ ಆದರ್ಶಗಳನ್ನು, ಈ ದರ್ಶನ ಶಾಸ್ತ್ರವನ್ನು ನಾವು ವಿದೇಶಿಯರಿಗೆ ಕೊಡೋಣ. ಸ್ವಾಮೀಜಿಗೆ ಒಂದು ಭಾರತ ದೇಶದ ಬಗ್ಗೆ, ಭಾರತೀಯ ಪರಂಪರೆಯ ಬಗ್ಗೆ, ಭಾರತೀಯ ದರ್ಶನ ಶಾಸ್ತ್ರದ ಬಗ್ಗೆ ಅಪಾರವಾದ ವಿದ್ವತ್ತಿರುವ ಜೊತೆಗೆ ಈ ಜನರನ್ನು ಈಗ ಇರುವ ಸ್ಥಿತಿಯಿಂದ ಏನಾದರೂ ಮಾಡಿ ಅವರನ್ನು
ಮೇಲೆ ತರಬೇಕು ಎನ್ನುವಂತಹ ಅಪಾರವಾದಂತಹ ಕಾಳಜಿ. ಸ್ವಾಮೀಜಿ ಹೇಳ್ತಾರೆ, ಒಂದು ಸತಿ ಎಲ್ಲೆಲ್ಲೂ ನಾನು ಮಾನವರಲ್ಲಿ ಚೈತನ್ಯ ತುಂಬುತ್ತಾ ಸಾಗುತ್ತೇನೆ, ಜನರನ್ನ ಸ್ಫೂರ್ತಿಗೊಳಿಸುತ್ತಲೇ ಇರುತ್ತೇನೆ. ಎಲ್ಲಿಯವರೆಗೆಂದರೆ ಸಮಸ್ತ ಜಗತ್ತು ತಾನು ಭಗವಂತನೊಂದಿಗೆ ಒಂದು ಎಂದು ಅರಿತುಕೊಳ್ಳುವವರೆಗೆ. ಸ್ವಾಮಿ ವಿವೇಕಾನಂದರು ದೈಹಿಕವಾಗಿ ನಮ್ಮ ಎದುರುಗಡೆ ಇಲ್ಲದೇ ಇರಬಹುದು, ಆದರೆ ಅವರ ಸ್ಫೂರ್ತಿದಾಯಕವಾದಂತಹ ಅವರ ವಿದ್ಯುತ್ ವಾಣಿ ನಮ್ಮ ಜೊತೆ ಸದಾಕಾಲ ಇದೆ. ನನಗೆ ವೈಯಕ್ತಿಕವಾಗಿ ಅನಿಸೋದು, ಶಾಲಾ ಕಾಲೇಜುಗಳಲ್ಲಿ ಅಲ್ಲದೆ ಎಲ್ಲೆಲ್ಲಿ ಯುವ ಜನಾಂಗ ಸೇರತ್ತೋ ಅವರಿಗೆ ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನು, ಅವರ ವಿದ್ಯುತ್ ವಾಣಿಯನ್ನು, ಅವರ ಸ್ಫೂರ್ತಿಯ ಮಾತುಗಳನ್ನು ನಾವು ಅವ್ರಿಗೆ ತಲುಪಿಸ್ಬೇಕು. ಯಾಕೆಂದರೆ ನಮ್ಮ ಯುವ ಜನಾಂಗ ಇವಾಗ ಏನಾಗ್ತಾ ಇದೆ ಅಂದರೆ, ಹಲವಾರು ಪ್ರಭಾವಗಳಿಗೆ ಒಳಗಾಗಿ, ವಿಶೇಷವಾಗಿ ಎಲೆಕ್ಟ್ರಾನಿಕ್ ಮೀಡಿಯಾದ ಪ್ರಭಾವಗಳಿಗೆ ಒಳಗಾಗಿ ಅವರೊಂಥರ ದಿಕ್ಕು ತಪ್ಪಿಟ್ಟಿದ್ದಾರೆ. ಅದನ್ನು ಹೇಗೆ ಹೇಳ್ಬೋದು ಅಂತಂದರೆ, ಈ ಪ್ರಭಾವಗಳನ್ನು ವರ್ಗೀಕರಿಸಿಕೊಳ್ಳುವಂತಹ ವಿವೇಕ ಅವರಲ್ಲಿಲ್ಲ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ನಮ್ಮ ಉನ್ನತಿಗೆ ಕಾರಣವಾಗುತ್ತೆ, ಯಾವುದು ನಮ್ಮ ಅವನತಿಗೆ ಕಾರಣವಾಗುತ್ತೆ, ಅವರಲ್ಲಿ ಈ ವಿವೇಕ ಜಾಗೃತವಾಗಬೇಕಾದ್ರೆ, ಅವರಲ್ಲಿ ಒಳ್ಳೆಯದು ಕೆಟ್ಟದು ಎನ್ನುವ ವಿಂಗಡಣೆಯನ್ನು ಮಾಡುವಂತಹ ವಿವೇಕ ಜಾಗೃತವಾಗಬೇಕಂದ್ರೆ, ಅವರಲ್ಲಿ ಸ್ಪಷ್ಟವಾದ ಆದರ್ಶವನ್ನು ತುಂಬಬೇಕಾದ್ರೆ, ಅವರ ಗೊಂದಲದಿಂದ ಹೊರಗಡೆ ನಾವು ತರಬೇಕು ಅಂತಂದರೆ, ಸ್ಪಷ್ಟವಾಗಿ ನಾನು ಹೇಳ್ತೀನಿ, ಅವರಿಗೆ ನಾವು ವ್ಯವಸ್ಥಿತವಾಗಿ ಪ್ರತಿದಿನ ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನು, ವಿದ್ಯುತ್ ವಾಣಿಯನ್ನು, ಸ್ಫೂರ್ತಿವಾಣಿಯನ್ನು, ವಿವೇಕವಾಣಿಯನ್ನು ಕೊಡಬೇಕು. ಈ ಕೆಲಸ ಒಂದಿನ ಎರಡು ದಿನ ನಡೆಯುವಂಥದ್ದಲ್ಲ. ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನು, ಸ್ವಾಮಿ ವಿವೇಕಾನಂದರ ವಿವೇಕವಾಣಿಯನ್ನು ನಾವು ನಿರಂತರವಾಗಿ ಅವರಿಗೆ ಕೊಡ್ತಾ ಇರಬೇಕು. ಏಕೆಂದರೆ ಸ್ವಾಮೀಜಿಗೆ ಆತ್ಮವಿಶ್ವಾಸದ ಮೇಲೆ ಬಹಳ ನಂಬಿಕೆ. ಒಬ್ಬ ವ್ಯಕ್ತಿ ಕುಗ್ಗಬಾರದು. ಸ್ವಾಮೀಜಿ ಹೇಳ್ತಾರೆ, ಭಾರತದಲ್ಲಿರುವಂತಹ ಕೋಟ್ಯಾನು ಕೋಟಿ ದೇವರನ್ನ ನೀವು ನಂಬಿ, ಅಥವಾ ಪಾಶ್ಚಾತ್ಯ ದೇವತೆಗಳನ್ನಾದರೂ ನಂಬಿ, ಯಾವ ವ್ಯಕ್ತಿಗೆ ತನ್ನಲ್ಲಿ ನಂಬಿಕೆ ಇಲ್ಲವೋ, ತನ್ನಲ್ಲಿ ವಿಶ್ವಾಸವಿಲ್ಲವೋ, ಯಾವ ವ್ಯಕ್ತಿಯಲ್ಲಿ ಆತ್ಮವಿಶ್ವಾಸವಿಲ್ವೋ ಅವನನ್ನು ನಾನು ನಾಸ್ತಿಕ ಅಂತ ಕೂಗ್ತೀನಿ ಅಂತಾರೆ. ನಮ್ಮ ಪೂರ್ವಿಕರ ಪ್ರಕಾರ, ನಮ್ಮ ಹಿರಿಯರ ಪ್ರಕಾರ, ಈ ಆಳವಾಗಿ ಪಾಂಡಿತ್ಯ ಇರುವಂತಹವರು ಹೇಳಿದ ಪ್ರಕಾರ, ವೇದಗಳಲ್ಲಿ ನಂಬಿಕೆ ಇರುವವನು ನಂಬಿಕೆ ಇಲ್ಲದವನು. ಯಾರು ಈ ಭಗವಂತನ ಅಸ್ತಿತ್ವದಲ್ಲಿ ನಂಬಿಕೆ ಇದೆಯೋ ಅವನು ಆಸ್ತಿಕ, ನಂಬಿಕೆ ಇಲ್ಲದೆ ಇದ್ದವನ್ನ ನಾಸ್ತಿಕ ಅಂತಾರೆ. ಆದರೆ ಸ್ವಾಮಿ ವಿವೇಕಾನಂದರು ಹೊಸದಾಗಿ ವ್ಯಾಖ್ಯಾನ ಕೊಡ್ತಾರೆ. ಯಾರಿಗೆ ತನ್ನಲ್ಲಿ ವಿಶ್ವಾಸವಿಲ್ಲವೋ, ಯಾರಲ್ಲಿ ಆತ್ಮವಿಶ್ವಾಸದ ಕೊರತೆ ಇದೆಯೋ ಅವನು ನಾಸ್ತಿಕ. ಯಾಕೆ ಈ ಮಾತನ್ನು ಅವರು ಇಷ್ಟು ಒತ್ತಿ ಹೇಳ್ತಾರೆ ಅಂದರೆ, ಭಾರತದ ಇತಿಹಾಸ ಆಗಿರ್ಬೋದು, ಪಾಶ್ಚಾತ್ಯರ ಇತಿಹಾಸ ಆಗಿರ್ಬೋದು, ವಿಶ್ವದ ಯಾವುದೇ ಇತಿಹಾಸದಲ್ಲಿ ಸಾಧಕರನ್ನ ನಾವು ನೋಡ್ತಾ ಬರೋಣ. ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿರಲಿ, ಯಾವುದೇ ಕ್ಷೇತ್ರದ ಸಾಧಕ ಆಗಲಿ, ಅವನ ಬಹಳ ಮುಖ್ಯವಾದ ಕೆಲಸ, ಅವನ ಬಹಳ ಮುಖ್ಯವಾದಂತಹ ಗುಣ ಏನಪ್ಪ ಅಂದರೆ, ಅವನಲ್ಲಿ ಅವನಿಗಿರುವಂತಹ ಶ್ರದ್ಧೆ, ಅವನಲ್ಲಿ ಅವನಿಗಿರುವಂತಹ ವಿಶ್ವಾಸ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಈ ರೀತಿ ತನ್ನಲ್ಲಿ ತನಗೆ ಇಟ್ಕೊಂಡಿರುವಂತಹ ವಿಶ್ವಾಸ, ಯಾರಿಗೆ ಆತ್ಮಶ್ರದ್ಧೆ ಇದೆಯೋ, ಯಾರಿಗೆ ಆತ್ಮವಿಶ್ವಾಸ ಇದೆಯೋ ಅವನು ಮಾತ್ರ ಸಾಧನೆ ಮಾಡೋಕ್ಕೆ ಸಾಧ್ಯ. ಸ್ವಾಮಿ ವಿವೇಕಾನಂದರು ಇನ್ನೂ ಚೆನ್ನಾಗಿ ಹೇಳ್ತಾರೆ, ವ್ಯಕ್ತಿಗಳ ನಡುವಿನ ವ್ಯತ್ಯಾಸಕ್ಕೆ, ವ್ಯಕ್ತಿ ಮತ್ತು ಪ್ರಾಣಿಗಳ ನಡುವಿನ ವ್ಯತ್ಯಾಸಕ್ಕೆ ಬಹುಮುಖ್ಯವಾದ ಕಾರಣವೇ ಆತ್ಮಶ್ರದ್ಧೆ. ಆ ಶ್ರದ್ಧೆಯ ಕಾರಣಕ್ಕೆ ಯಾಕೆ ಒಬ್ಬ ವಿದ್ಯಾರ್ಥಿ ತನ್ನ ವಿದ್ಯಾಭ್ಯಾಸದಲ್ಲಾಗಲಿ, ತನ್ನ ವೈಯಕ್ತಿಕ ಜೀವನದಲ್ಲಾಗಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡ್ತಾನೆ? ಯಾಕೆ ಒಬ್ಬ ವಿದ್ಯಾರ್ಥಿ ನಿರೀಕ್ಷಿತ ಮಟ್ಟದಲ್ಲಿ ಸಾಧನೆಯನ್ನು ಮಾಡೋಕ್ಕಾಗಲ್ಲ?
ಬಹಳ ಸೋಲನ್ನು ಅನುಭವಿಸ್ಬೇಕಾಗತ್ತೆ ಅಂತಂದರೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಆ ಇಬ್ಬರು ವಿದ್ಯಾರ್ಥಿಗಳ ನಡುವಿನ ಶ್ರದ್ಧೆ ಕಾರಣ. ಯಾರು ಸಾಧಕ ಇರ್ತಾನೋ ಅವನಲ್ಲಿ ಅಪಾರವಾದ ಶ್ರದ್ಧೆ ಇದೆ, ಅವನಲ್ಲಿ ಕಲಿಕೆ ಬಹಳ ಬೇಗ ಆಗತ್ತೆ, ಅವನ ಕಲಿಕೆ ಬಹಳ ಪರಿಣಾಮಕಾರಿಯಾಗತ್ತೆ. ಇವಾಗ ಏನಾಗ್ತಾ ಇದೆ, ನಮ್ಮ ಕೈಯಲ್ಲೆಲ್ಲ ಅಲ್ಲಿ ಮೊಬೈಲ್ ಫೋನ್ ಇರೋದ್ರಿಂದ ಹಲವಾರು ಎಲೆಕ್ಟ್ರಾನಿಕ್ ಮೀಡಿಯಾದಿಂದ ನಮ್ಮ ಅಮೂಲ್ಯವಾದಂತಹ ಸಮಯ, ನಮ್ಮಲ್ಲಿರುವಂತಹ ಅಪಾರವಾದಂತಹ ಶಕ್ತಿ, ನಮ್ಮ ಹಣ ಎಲ್ಲ ವ್ಯರ್ಥ ಆಗ್ತಾ ಇದೆ. ಸ್ವಾಮಿ ವಿವೇಕಾನಂದರ ಚಿಂತನೆಗಳಿಂದ ನಮಗೆ ಬಹಳ ದೊಡ್ಡ ಲಾಭ ಆಗೋದೇನು ಅಂತಂದರೆ, ನಮ್ಮ ಸಮಯವನ್ನು ಸರಿಯಾಗಿ ಯೋಗ್ಯ ರೀತಿಯಲ್ಲಿ ಬಳಸ್ಕೊಳ್ಳೋದಕ್ಕೆ ಸ್ವಾಮೀಜಿಯವರು ಅತ್ಯುತ್ತಮವಾದ ಮಾರ್ಗದರ್ಶನ ಕೊಡ್ತಾರೆ. ನಮ್ಮ ಮಾನಸಿಕ ಶಕ್ತಿ, ನಮ್ಮ ಒಳಗಿರುವಂತಹ ಚೈತನ್ಯ ಅದು ಯೋಗ್ಯ ರೀತಿಯಲ್ಲಿ ಬಳಕೆ ಆಗಬೇಕು. ಹಾಗಿರಬೇಕು ಅಂದರೆ ನಮಗೊಂದು ಸ್ಪಷ್ಟವಾದಂತಹ ಆದರ್ಶ ಇರಬೇಕು, ಒಂದು ಸ್ಪಷ್ಟವಾದ ಗುರಿ ಇರಬೇಕು. ಯಾವುದೇ ವ್ಯಕ್ತಿ, ಈಗ ಸ್ವಾಮಿ ವಿವೇಕಾನಂದರ ವೈಯಕ್ತಿಕ ಜೀವನದಲ್ಲೂ ಸಹ ಅವರು ವಿದ್ಯಾಭ್ಯಾಸದ ಕೊನೆಯ ಹಂತದಲ್ಲಿದ್ದಾಗಲೇ ಶ್ರೀಮಂತಿಕೆಯ ಜೀವನವನ್ನು ನಡೆಸಿದಂತಹ ಅವರ ತಂದೆ ವಿಶ್ವನಾಥ ದತ್ತರು ಸ್ವರ್ಗಸ್ಥರಾಗುವುದು. ಸ್ವಾಮೀಜಿ ಆಮೇಲೆ ವೈಯಕ್ತಿಕ ಜೀವನದಲ್ಲಿ ಹಲವಾರು ಸಂಕಷ್ಟಗಳನ್ನು ಅನುಭವಿಸ್ತಾರೆ, ಹಲವಾರು ನೋವುಗಳನ್ನು ಅನುಭವಿಸ್ತಾರೆ. ಆತ್ಮೀಯರೇ, ನಿಮ್ಗೆ ಆಶ್ಚರ್ಯ ಆಗ್ಬೋದು, ವಿವೇಕಾನಂದರು ನಿರುದ್ಯೋಗಿಯಾಗಿ ಕಲ್ಕತ್ತಾದಲ್ಲಿ ಕಾಲಿಗೆ ಚಪ್ಪಲಿ ಇಲ್ಲದೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತಾ ಇದ್ರು. ಎಷ್ಟೋ ದಿನ ಅವ್ರಿಗೆ ಊಟ ಇರ್ತಾ ಇರಲಿಲ್ಲ, ಉತ್ತಮವಾದ ಬಟ್ಟೆ ಇರ್ತಾ ಇರಲಿಲ್ಲ, ಕಾಲಿಗೆ ಚಪ್ಪಲಿ ಇರ್ತಾ ಇರಲಿಲ್ಲ. ಅಷ್ಟು ಸಂಕಷ್ಟದ ಜೀವನವನ್ನು ನಡೆಸಿದವರು ಸ್ವಾಮೀಜಿಯವರು. ಅವರು ಅಮೇರಿಕಾಗೆ ಹೋದಾಗಲೂ ಅಷ್ಟೇ, ವಿಶ್ವಧರ್ಮ ಸಮ್ಮೇಳನದಲ್ಲಿ ಅವರ ಅದ್ಭುತವಾದಂತಹ ಭಾಷಣ ಇಡೀ ಭಾರತೀಯ ಆಧ್ಯಾತ್ಮಿಕ ಪರಂಪರೆಯಲ್ಲೇ ಒಂದು ದೊಡ್ಡ ದಾಖಲೆಯನ್ನು ಮಾಡಿತು. ಆದರೆ ಆ ಕ್ಷೇತ್ರಕ್ಕೆ ಬರೋಕ್ಕಿಂತ ಮುಂಚೆ, ಆ ನೆಲೆ ಸಿಗೋದಕ್ಕಿಂತ ಮುಂಚೆ ಸ್ವಾಮೀಜಿ ಹಲವಾರು ಅಪಮಾನಗಳನ್ನು, ಹಲವಾರು ನೋವುಗಳನ್ನು ಅನುಭವಿಸ್ಬೇಕಾಯಿತು. ಎರಡು ನಮ್ಮ ಮುಂದೆ ಇದೆ. ಒಂದು, ಸ್ವಾಮಿ ವಿವೇಕಾನಂದರ ವಿಚಾರಧಾರೆಯನ್ನು ನೇರವಾಗಿ ಓದೋದು, ಅವುಗಳನ್ನು ಕುರಿತು ಚಿಂತನೆ ಮಾಡೋದು. ಇನ್ನೊಂದು, ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳನ್ನು ಬೇರೆ ಬೇರೆ ವ್ಯಕ್ತಿಗಳು ಯಾವ ರೀತಿ ಹೇಳ್ತಾರೆ. ಈಗ ನಮ್ಮ ಮೈಸೂರಿನ ಶ್ರೀರಾಮಕೃಷ್ಣಾಶ್ರಮದ ಅಧ್ಯಕ್ಷರಾಗಿದ್ದಂತಹ ಪರಮ ಪೂಜ್ಯ ಸೋಮನಾಥಾನಂದರು, ಆಮೇಲೆ ನಿತ್ಯಸ್ಥಾನಂದರು, ಆಮೇಲಿಂದ ಇಲ್ಲಿ ರಾಷ್ಟ್ರಕವಿ ಕುವೆಂಪು, ಸ್ವಾಮಿ ಪುರುಷೋತ್ತಮಾನಂದರು, ಇವರೆಲ್ಲರ ಬರಹಗಳಿಂದ ವಿವೇಕಾನಂದರ ವಿಚಾರಗಳನ್ನು ಪ್ರವೇಶಿಸೋದು ಒಂದು ರೀತಿ. ನಾವೇ ನೇರವಾಗಿ ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳನ್ನು ಓದಿ ಅಧ್ಯಯನ ಮಾಡಿ ಚಿಂತನೆ ಮಾಡೋದು ಬಹಳ ಮುಖ್ಯವಾಗಿ. ಅದರಲ್ಲೂ ವಿಶೇಷವಾಗಿ ಶಾಲಾ ಕಾಲೇಜುಗಳಲ್ಲಿ ಓದ್ತಾ ಇರೋರಾಗಿರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿರ್ಬೋದು, ಸ್ವಾಮಿ ವಿವೇಕಾನಂದರು ಒಂದು ನಿರ್ದಿಷ್ಟವಾದ ಗುಂಪಿಗೆ, ನಿರ್ದಿಷ್ಟವಾದ ವಯೋಮಾನಕ್ಕೆ ಅಂತಲೇ ಹೇಳೋ ಹಾಗಿಲ್ಲ. ಸಮಾಜದ ಎಲ್ಲ ವರ್ಗದವರಿಗೆ, ಎಲ್ಲ ವಯೋಮಾನದವರಿಗೆ, ಹೆಣ್ಣು ಗಂಡು ಎಲ್ಲರಿಗೂ ಬೇಕಾದಂಥವರು. ಯಾವುದೇ ಒಬ್ಬ ವ್ಯಕ್ತಿ ಖಿನ್ನತೆಗೆ ಒಳಗಾದಾಗ, ದಾರಿ ತೋರದೇ ಇದ್ದಾಗ, ನಾನು ಏನು ಮಾಡಬೇಕಪ್ಪ ಅಂತ ಕಂಗಾಲಾದಾಗ, ಗೊಂದಲಕ್ಕೆ ಒಳಗಾದಾಗ ಅವನು ಮಾಡಬೇಕಾದ ಕೆಲಸ ಏನು ಅಂದರೆ ಸ್ವಾಮಿ ವಿವೇಕಾನಂದರ ವಿಚಾರಧಾರೆಯನ್ನು ಕೈಯಲ್ಲಿಟ್ಕೊಂಡು ಶ್ರದ್ಧೆಯಿಂದ ಓದುವುದು. ಎಂತಹ ಅವಿವೇಕಿ ಅಂತ ನಾವು ಯಾರನ್ನು ಕರಿತೀವಿ, ಎಂತಹ ಮೂರ್ಖ ಅಂತ ಕರಿತೀವಿ, ಸ್ವಾಮೀಜಿ ಆ ಪದವನ್ನೇ ಬಳಸ್ತಾ ಇರಲಿಲ್ಲ. ಯಾವ ವ್ಯಕ್ತಿಯನ್ನು ನೀವು ಹೀಗೆಳಿಬೇಡಿ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಅಸಾಧಾರಣವಾದ ಶಕ್ತಿ ಇರುತ್ತೆ. ಅವನಿಗೆ ಅವನಲ್ಲಿರುವಂತಹ ಶಕ್ತಿ ಜಾಗೃತವಾಗಬೇಕು, ಗೊತ್ತಾಗಬೇಕು. ಆತ್ಮೀಯರೇ, ಸ್ವಾಮಿ ವಿವೇಕಾನಂದರ ವಿಚಾರಧಾರೆ ಬಹಳ ವಿಶಾಲವಾದದ್ದು, ವಿಸ್ತಾರವಾದದ್ದು. ಇಲ್ಲಿ ನಾವು ಗಮನಿಸಬೇಕಾದದ್ದೇನು ಅಂತಂದರೆ, ಅವರ ಮಾತುಗಳನ್ನು ನಾವೆಷ್ಟು ಓದಿದ್ದೀವಿ ಅನ್ನೋದಲ್ಲ ಮುಖ್ಯ. ಅವರ ಚಿಂತನೆಗಳಿಂದ ಪ್ರಭಾವಿತರಾಗಿ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಎಷ್ಟರ ಮಟ್ಟಿಗೆ ಯೋಗ್ಯವಾದ ದಾರಿಯಲ್ಲಿ ನಡೀತೀವಿ ಅನ್ನೋದು ಮುಖ್ಯ. ಅವರು ಹೇಳ್ತಾರೆ, ಎದ್ದೇಳು,
ನಿರ್ಭೀತನಾಗು, ಬಲಾಢ್ಯನಾಗು, ಎಲ್ಲ ಹೊಣೆಗಾರಿಕೆಯನ್ನು ನಿನ್ನ ಹೆಗಲ ಮೇಲೆಯೇ ಹೊತ್ತುಕೋ, ನಿನ್ನ ಭವಿಷ್ಯದ ನಿರ್ಮಾಪಕ ನೀನೇ ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೋ. ಸ್ವಾಮಿ ವಿವೇಕಾನಂದರು ಬ್ಲೇಮಿಂಗ್ ಅದರ್ಸನ್ನು ವಿರೋಧಿಸ್ತಾ ಇದ್ರು. ನಾವು ಇನ್ನೊಬ್ಬರನ್ನ ದೂರಬಾರದು, ನಮ್ಮ ಉದ್ಧಾರ, ನಮ್ಮ ಅವನತಿಗೆ ನಾವೇ ಕಾರಣ. ಹಾಗೆ ನೋಡಿದ್ರೆ ಈ ಚಿಂತನೆಯನ್ನ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಂತಹ ಮಾತು. ಸ್ವಾಮೀಜಿ ಮೇಲಿಂದ ಮೇಲೆ ಹೇಳ್ತಾರೆ, ನಮ್ಮ ಭಾರತೀಯ ಆಧ್ಯಾತ್ಮಿಕ ಪರಂಪರೆ ಒಳಗೆ ಏನೇನು ಉತ್ಕೃಷ್ಟವಾದ ಚಿಂತನೆಗಳಿದೆಯೋ ಅವುಗಳನ್ನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂತ. ವಿವೇಕಾನಂದರ ವಿಚಾರಧಾರೆಗಳಿಂದ ನಾವು ಜಾಗೃತವಾಗಿ, ನಾವು ಅಲ್ಲದೆ, ಯಾಕೆಂದರೆ ವಿವೇಕಾನಂದರ ಬಹಳ ಪ್ರಸಿದ್ಧವಾದ ಮಾತಿದೆ, ಆತ್ಮನೋ ಮೋಕ್ಷಾರ್ಥ ಜಗತ್ತಿತಾಯಚ. ನಮ್ಮ ಉದ್ಧಾರದ ಜೊತೆಗೆ ನಮ್ಮ ಸುತ್ತಲಿರುವಂತಹ ಸಮಾಜದ, ಸಮುದಾಯದ ಉನ್ನತಿ, ಉದ್ಧಾರವು ಬಹಳ ಮುಖ್ಯ. ಸ್ವಾಮಿ ವಿವೇಕಾನಂದರ ವಿಚಾರಗಳು, ಸ್ವಾಮಿ ವಿವೇಕಾನಂದರ ಚಿಂತನೆಗಳು ನಮ್ಮ ದೈನಂದಿನ ಒಂದು ಭಾಗವಾಗಬೇಕು. ನಾವು ಅದರಿಂದ ಪ್ರಭಾವಿತರಾಗುವ ಜೊತೆಗೆ ಬೇರೆಯವ್ರಿಗೂ ಆ ವಿಚಾರಧಾರೆಯನ್ನು ಹೇಳುವ ಮೂಲಕ ನಮ್ಮ ಭಾರತವನ್ನು ಅಭಿವೃದ್ಧಿಯ ಪಥದಲ್ಲಿ ತೆಗೆದುಕೊಂಡು ಹೋಗುವ ಜೊತೆಗೆ ಧರ್ಮ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಸಹಾಯವಾಗತ್ತೆ. ನಾವೆಲ್ಲರೂ ಸ್ವಾಮಿ ವಿವೇಕಾನಂದರ ವಿದ್ಯುತ್ವಾಣಿಯನ್ನು, ವಿಚಾರಧಾರೆಯನ್ನು, ಚಿಂತನೆಯನ್ನು ಪ್ರತಿನಿತ್ಯ ಓದುವ, ಅಭ್ಯಾಸ ಮಾಡುವ ಮತ್ತು ನಮ್ಮ ದೈನಂದಿನ ಜೀವನದಲ್ಲಿ ಅನುಷ್ಠಾನಗೊಳಿಸುವಂತಹ ಸಂಕಲ್ಪ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಜೈ ಭಾರತ ಮಾತೆ, ಜೈ ಸ್ವಾಮಿ ವಿವೇಕಾನಂದ.